ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅವರು ಇಂದು ಚಿತ್ರರಂಗದಲ್ಲಿ ಮಿಂಚ್ತಾ ಇರುವ ಟಾಪ್ ಹೀರೋಯಿನ್. ಕೊಡಗಿನ ಕುವರಿ ರಶ್ಮಿಕಾ ಅವರು ತಮ್ಮ ಫಸ್ಟ್ ಲವ್ ಬಗ್ಗೆ ಮಾತನಾಡಿ ಎಲ್ಲರ ಅಚ್ಚರಿ ಪಡುವಂತೆ ಮಾಡಿದ್ದಾರೆ. ಇತ್ತೀಚೆಗೆ ಅಂದ್ರೆ ಜೂನ್ 20ರಂದು ರಶ್ಮಿಕಾ ಮಂದಣ್ಣ ಅಭಿನಯದ ಕುಬೇರ ಸಿನಿಮಾ ಬಿಡುಗಡೆಯಾಗಿದೆ. ಕುಬೇರ ಸಿನಿಮಾಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ನಿರ್ದೇಶಿಸಿದ ಈ ಸಿನಿಮಾ ಕನ್ನಡ, ಹಿಂದಿ ಮತ್ತು ಮಲಯಾಳಂ ಭಾಷೆಗಳಿಗೆ ಡಬ್ ಆಗಿದ್ದು ಫ್ಯಾನ್ ಇಂಡಿಯಾ ಚಿತ್ರವಾಗಿ ಬಿಡುಗಡೆಯಾಗಿದೆ. ಜೂನ್ 13ರಂದು ಹೈದರಾಬಾದ್ನಲ್ಲಿ ಕುಬೇರ್ ಚಿತ್ರದ ಇವೆಂಟ್ ನಡೆದಿದೆ. ಇವೆಂಟ್ನಲ್ಲಿ ಮಾತನಾಡಿರುವಂತಹ ನಟಿ ರಶ್ಮಿಕಾ ಮಂದಣ್ಣ ಅವರು ನಾಗಾರ್ಜುನ ಅವರೇ ತಮ್ಮ ಕ್ರಶ್ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ನನಗೆ ಮೊದಲ ಲವ್ ಆಗಿದ್ದು ಶಾಲಾ ದಿನಗಳಲ್ಲೇ. ನನ್ನ ಮೊದಲ ಕಾರು ಸೈಂಟ್ರೋ, ಮೊದಲ ಪ್ರೀತಿ, ಮೊದಲ ಲೆಟರ್ ಎಲ್ಲವೂ ಆಗಲೇ ಇತ್ತು ಅಂತ ಹೇಳಿದ ನಟಿ ರಶ್ಮಿಕಾ ಹೇಳಿಕೆಯ ವಿಡಿಯೋ ಈಗ ವೈರಲ್ ಆಗಿದೆ. ಕುಬೇರ್ ಸಿನಿಮಾವನ್ನ ಶೇಖರ್ ಕಮ್ಮುಲ್ ನಿರ್ದೇಶಿಸಿದ್ದು ಧನುಷ್, ನಾಗಾರ್ಜುನ್, ರಶ್ಮಿಕಾ ಮಂದಣ್ಣ, ಭಾಗ್ಯರಾಜ್ ಮತ್ತು ಇನ್ನೂ ಹಲವರು ನಟಿಸಿದ್ದಾರೆ. ಇನ್ನು ಸೋಮವಾರ ಒಂದೇ ದಿನದ ಕಲೆಕ್ಷನ್ 6.50 ಕೋಟಿ ರೂಪಾಯಿ ಆಗಿದ್ದು ಚಿತ್ರದ ಒಟ್ಟು ಬಾಕ್ಸ್ ಆಫೀಸ್ ಗಳಿಕೆ 55.10 ಕೋಟಿ ರೂಪಾಯಿಗೆ ಏರಿದೆ. ಈ ವರ್ಷ ಧನುಷ್ ಅವರ ಮೊದಲ ಚಿತ್ರ ಕುಬೇರ್ ಆಗಿದ್ದರಿಂದ ಅಭಿಮಾನಿಗಳಲ್ಲಿ ಹೆಚ್ಚಿನ ನಿರೀಕ್ಷೆ ಇತ್ತು. ಅದರಲ್ಲೂ ನಿರ್ದೇಶಕ ಶೇಖರ್ ಕಮ್ಮುಲ ಅವರೊಂದಿಗೆ ಕೈಜೋಡಿಸಿರೋದು ತೆಲುಗು ಚಲನಚಿತ್ರೋದ್ಯಮದ ಹೆಚ್ಚಿನ ನಿರೀಕ್ಷೆ ಇತ್ತು. ಅದರಂತೆ ಚಿತ್ರದ ಕತೆ, ಸಂಗೀತ, ಆಕ್ಷನ್ ಸೀನ್ಗಳು ಪ್ರೇಕ್ಷಕರ ಮನ ಗೆದ್ದಿದೆ. ಈ ಸಿನಿಮಾದಲ್ಲಿ ನಾಗಾರ್ಜುನ ಮತ್ತು ನಟಿ ರಶ್ಮಿಕಾ ಅವರು ನಟಿಸಿರೋದ್ರಿಂದ ಅಭಿಮಾನಿಗಳಲ್ಲಂತೂ ಸಂತಸ ತಂದಿದೆ.